show that A1, A2, AN form an AP where AN is defined as below. ಸೊ ಹುಡುಗರು ಏನ್ ನೋಡ್ತಾ ಇದೀವಿ ಇಲ್ಲಿ ಅಂತ ಹೇಳಿದ್ರೆ ಮತ್ತೊಂದು ಜನರಲ್ ಎಕ್ಸ್ಪ್ರೆಷನ್. ಈ ಜನರಲ್ ಎಕ್ಸ್ಪ್ರೆಷನ್ ಒಂದು AP ಕ್ರಿಯೇಟ್ ಮಾಡುತ್ತೆ ಅಂತ ನೋಡಿಸ್ಬೇಕು ಮೊದಲಾಗಿ. ಅದಾದ್ಮೇಲೆ ಫೈಂಡ್ ದ ಸಮ್ ಆಫ್ ಫಸ್ಟ್ 15 ಟರ್ಮ್. ಸೊ S15 ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಅಲ್ವಾ. ಸೊ ಒಂದು ಪ್ರಶ್ನೆ ನೋಡ್ಸಿದ್ದೀನಿ, ನೀವು ನೋಡಿಲ್ಲ ಅದನ್ನ ಅಂತ ಹೇಳಿದ್ರೆ ಇದನ್ನು ಕಂಟಿನ್ಯೂ ಮಾಡಿ ನೋಡೋದಕ್ಕೆ. ಗೊತ್ತಿದ್ರೆ ಪಾಸ್ ಮಾಡಿ ನೀವೇ ಸ್ವಂತ ಟ್ರೈ ಮಾಡಿ. ಸೊ ಗಿವನ್ AN is equal to 9 minus 5n ಅಲ್ವಾ. ಸೊ ನಾವು ಒಂದು AP ಅಂತ ನೋಡಿಸ್ಬೇಕು ಅಂತ ಹೇಳಿದ್ರೆ ಒಂದು 3-4 ಟರ್ಮ್ ಬೇಕು. ಸೊ ನೀವು 3-4 ಟರ್ಮ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ನಾನು 1 2 3 4 ಸಬ್ಸ್ಟಿಟ್ಯೂಟ್ ಮಾಡಿ 3 ಟರ್ಮ್ ಹುಡುಕ್ಬೇಕಾಗುತ್ತೆ. ಸೊ 9 minus 5 4 A2 9 minus 10 minus 1 A3 9 minus 15 minus 6. ಸೊ ಇದನ್ನ ಇವಾಗ ವರ್ಕಿಂಗ್ ಅಂತ ನೋಡ್ತಾನೆ ಇವಾಗ. ಹೇಗೆ ಇದನ್ನ AP ಅಂತ ನೋಡ್ಸೋದು? A2 minus A1 ಕಂಡುಹಿಡಿಯಿರಿ. ಸೊ 4 ಅಲ್ಲ, -1 -4 -5 ಅಲ್ವಾ. ನೆಕ್ಸ್ಟು A3 minus A2 ಕಂಡುಹಿಡಿಯಿರಿ. -6 -1 ಇದು ಕೂಡ -5. ಸೊ ಆಸ್ A2 minus A1 is same as A3 minus A2, the given expression forms an AP. ಸೊ ಮುಂದೆ ಏನಿದೆ? ಕ್ಯಾಲ್ಕುಲೇಟಿಂಗ್ S of 15. ಸೊ ಅದಕ್ಕೆ SN ಫಾರ್ಮುಲಾ ಬೇಕಾಗುತ್ತೆ. SN is equal to n/2 into 2a plus n minus 1 into d. So S of 15 is equal to 15/2 into 2a. A ಬದಲಾಗಿ 4 ಅಂತ ಬರೀಬೇಕು. ಫಸ್ಟ್ ಟರ್ಮ್ ಇಸ್ 4 ಅಲ್ವಾ. ಪ್ಲಸ್ 14 into common difference is -5. So ease of calculation, 1s and 7s. 15 times of 4 minus 35. So 51. 15 into -31. ಸೊ ಉತ್ತರ ನೆಗೆಟಿವ್ ಬರುತ್ತೆ. 450 15 5 6 465 ಇದು ನಿಮ್ಮ ಉತ್ತರ. ಸೊ ಪಾಸ್ ಮಾಡ್ಕೊಂಡು ನೋಡೋರು ನೋಡ್ಬೋದು.